ಈ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ತಿಂದು ಇಲ್ಲಿನ ಗಾಳಿ ತಗೊಂಡು ಇಲ್ಲಿನ ನೀರು ಕುಡಿದು ಈ ಬೇರೆ ದೇಶದ ವಿರುದ್ಧ ಜಿಂದಾಬಾದ್ ಅನ್ನೋರ್ಗೆ ಇದು ಮಾಡ್ರಿ. ಪಾಕಿಸ್ತಾನ ಯಾವ್ದ್ರಿ? ನಮ್ಮ ಶತ್ರು ರಾಷ್ಟ್ರ ರೀ. ನಮಗೂ ಅದಕ್ಕೇನು ಸಂಬಂಧ? ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತಿತೆ ಉತ್ಕೃಷ್ಟ ಗರದಾಂದೂಲ ಕರ್ತವ್ಯಂ ದೈವ ಮಾಂತಿತಂ ಅಂತ. ಅದನ್ನ ಇವ್ನು ಕನ್ನಡದಲ್ಲಿ ಹಾಕಲಿ. ನಾವು ಇಲ್ಲಿ ತಿಂತಾ ಇರೋದು, ನಮ್ಗೆ ಈ ದೇಶ ಮುಖ್ಯ, ನಾವು ಭಾರತೀಯರು, ನಮ್ಮ ಧರ್ಮ ಮಾನವ ಧರ್ಮ. ಈಗ ನಾವು ಈ ರೋಡಲ್ಲಿ ರೋಡ್ ಬ್ಲಾಕ್ ಮಾಡಿ ನಾವು ಸಂದೋಲ್ ಮಾಡ್ತೀವಿ. ಇದೇ ಇದರಲ್ಲಿ ನಾವು ಇದು ಮಾಡ್ತೀವಿ. ಇಲ್ಲಿ ನಮ್ಮ ಇದರಲ್ಲಿ ಯಾವುದೂ ಇಲ್ಲ. ಅಂದರೂ ಇಡೀ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರುವಂತಹ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಇಸ್ಲಾಂ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್, ಐ ಲವ್ ಮೊಹಮ್ಮದ್, ಐ ಲವ್ ಮೊಹಮ್ಮದ್, ಐ ಲವ್ ಮೊಹಮ್ಮದ್. ನಾರಾಯ ತಕ್ಬೀರ್, ಅಲ್ಲಾಹು ಅಕ್ಬರ್, ನಾರಾಯ ರಿಸಾಲತ್, ಯಾ ರಸೂಲಲ್ಲಾಹ್, ಹಿಂದೂಸ್ತಾನ್ ಜಿಂದಾಬಾದ್. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ನನ್ನ ಎಲ್ಲ ಯುವ ಮಿತ್ರರು ಸೇರಿ ಇವತ್ತು ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣ ಏನಂದರೆ, ಉತ್ತರ ಪ್ರದೇಶ್ ಕಾನ್ಪುರ್ ಜಿಲ್ಲೆಯ ಸೈಯದ್ ನಗರದಲ್ಲಿ ನಡೆದಂತಹ ಮೊನ್ನೆ ಒಂದು ಘಟನೆ. ಅಲ್ಲಿನ ಘಟನೆ ಏನಂದರೆ, ಇಡೀ ವಿಶ್ವದಲ್ಲೇ ಸೆಪ್ಟೆಂಬರ್ 5ರಂದು ನಮ್ಮ ಪ್ರವಾದಿರವರ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ. ನಾವು ಕೂಡ ಆಚರಣೆ ಮಾಡಿದ್ದೀವಿ. ಇಡೀ ವಿಶ್ವದಲ್ಲೇ ನಾವು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಈ ಒಂದು ಸೈಯದ್ ನಗರದಲ್ಲಿ ಒಂದು ವೃತ್ತದಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೋರ್ಡ್ ಹಾಕಿದ್ದಕ್ಕೆ ಮೋಹಿತ್ ಬಾಜ್ಪೇಯಿ ಅನ್ನೋರು ಒಂದು ದೂರಿನ ಕುರಿತು ಅವ್ರು ದೂರು ತಗೊಂಡು ಒಂದು 20 ಜನಗಳ ಮೇಲೆ FIR ಮಾಡಿದ್ದಾರೆ ಉತ್ತರ ಪ್ರದೇಶ್ ಪೊಲೀಸರು. ನಾನು ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊತೇನೆ. ಉತ್ತರ ಪ್ರದೇಶ ನಮ್ಮ ದೇಶದ ರಾಜ್ಯ, ಕರ್ನಾಟಕ ನಮ್ಮ ದೇಶದ ರಾಜ್ಯ, ನಾವೆಲ್ಲರೂ ಅಣ್ಣ ತಮ್ಮಂದರು. ಇಡೀ ವಿಶ್ವದಲ್ಲೇ ಶಾಂತಿ ಪ್ರಿಯತೆಗೆ ಹೆಸರಾಗಿರುವಂತಹ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಇಂಥ ಒಂದು ದೇಶದಲ್ಲಿ ಅಲ್ಲಾಹುನ ಹೆಸರಲ್ಲಿ, ಮೊಹಮ್ಮದ್ ಹೆಸರಲ್ಲಿ, ರಾಮನ ಹೆಸರಲ್ಲಿ, ಕೃಷ್ಣನ ಹೆಸರಲ್ಲಿ, ಯೇಸು ಪ್ರಭುವಿನ ಹೆಸರಲ್ಲಿ ಪದೇ ಪದೇ ಈ ಕೆಲವು ಕಿಡಿಗೇಡಿಗಳು ದೇಶದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು. ಇವ್ರ ವಿರುದ್ಧ ಕಠಿಣವಾದ ಒಂದು ಕ್ರಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಗೋಬೇಕು. ಅದನ್ನು ಬಿಟ್ಟು ಪದೇ ಪದೇ ಒಂದೇ ಜಾತಿಗೆ, ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಮೊನ್ನೆ ಬೆಂಗಳೂರಲ್ಲಿ ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲಲ್ಲಾ ಅಂತೇಳ್ಬಿಟ್ಟು ಕಲ್ಮ ಅರಬ್ಬಿಯಲ್ಲಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ಅದನ್ನು ತೆಗೀರಿ ಕನ್ನಡದಲ್ಲಿ ಹಾಕಿ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಕಿರಿಕ್ ಮಾಡಿದ್ದಾರೆ. ಲಾ ಇಲಾಹ ಇಲ್ಲಲ್ಲ ಅನ್ನೋದು ಅರಬ್ಬಿ ಪದ, ಖುರಾನಲ್ಲಿರುವಂತಹ ಪದ. ಈಗ ಭಗವದ್ಗೀತೆಯಲ್ಲಿ ಯಾವ ಭಾಷೆ ಇದೆ? ಭಗವದ್ಗೀತೆಯಲ್ಲಿ ಯಾವ ಭಾಷೆ ಇದೆ? ಭಗವದ್ಗೀತೆ ಸಂಸ್ಕೃತ ಭಾಷೆನ ನಾವು ಕನ್ನಡದಲ್ಲಿ ಅನುವಾದ ಮಾಡಿ ಸಂಸ್ಕೃತದಲ್ಲಿರೋ, ಈಗ ನಮ್ಮ ರಾಮನ ಗುರುಗಳಾದಂತಹ ವಿಶ್ವಾಮಿತ್ರರವರು, ಮಹರ್ಷಿ ವಿಶ್ವಾಮಿತ್ರರವರು, ರಾಮರು ಬೆಳಿಗ್ಗೆ ಮಲಗಿದ್ದಾಗ ಸೂರ್ಯಾಸ್ತ ಆಗಿರುತ್ತೆ, ಎದ್ದಿಲ್ಲ ಅಂತೇಳ್ಬಿಟ್ಟು ಒಂದು ಶ್ಲೋಕ ಹೇಳ್ತಾರೆ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತಿತೆ ಉತ್ಕೃಷ್ಟ ಗರದಾಂದೂಲ ಕರ್ತವ್ಯಂ ದೈವ ಮಾಂತಿತಂ ಅಂತ. ಅದನ್ನು ಇವ್ನು ಕನ್ನಡದಲ್ಲಿ ಹಾಕಲಿ. ನಾವು ನಮ್ಮ ಕಲಮಾನ ಕನ್ನಡದಲ್ಲಿ ಹಾಕ್ತೀವಿ. ಯಾವುದೇ ಒಂದು ಭಾಷೆಯಲ್ಲಿ ನಮ್ಮ ಧರ್ಮ ಗ್ರಂಥಗಳು ಬಂದಿರ್ತವೆ, ಅದೇ ಭಾಷೆಯಲ್ಲಿ ಅದು ಓದ್ರೇ. ನಾವು ಎಷ್ಟೇ ಅರಬ್ಬಿ ಉರ್ದು ಏನೇ ಮಾತಾಡಿದ್ರು ಕೂಡ, ಎಷ್ಟೇ ಉರ್ದುದಲ್ಲಿ ನಾವು ಖುರಾನ್ಗೆ ಇದು ಮಾಡಿದ್ರು ಕೂಡ, ಖುರಾನ್ ಓದಬೇಕಾದ್ರೆ ಅರಬ್ಬಿಯಲ್ಲೇ ಓದಬೇಕು. ಅರಬ್ಬಿಯಲ್ಲೇ ನಮ್ಗೆ ಅರ್ಥ ಆಗಲಿ ಆಗದಿರೋ ಹೋಗಲಿ. ಈಗ ಸಂಸ್ಕೃತ ಓದಬೇಕಂದ್ರೆ ಸಂಸ್ಕೃತದಲ್ಲೇ ಓದಬೇಕು. ನಮಗೆ ಸಂಸ್ಕೃತ ಅರ್ಥ ಆಗಲ್ಲ. ಆದ್ದರಿಂದ ಕನ್ನಡ ಭಾಷೆಯಲ್ಲಿ ನಾವು ಅದನ್ನು ಅನುವಾದ ಓದಬಹುದು, ಟ್ರಾನ್ಸ್ಲೇಷನ್ ಓದಬಹುದು. ಅದನ್ನು ಬಿಟ್ಟು ಈ ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಕ್ಕೆ ಒಂದು ಚಕಾರ ಎತ್ತೋದು. ಉರ್ದು ಭಾಷೆಯಲ್ಲಿ ಯಾವುದೋ ಒಂದು ಹೋಟ್ಲಲ್ಲೂ ನೋಡಿದೆ ನಾನು, ಅಲ್ಲಿ ಯಾರೋ ಕಲ್ಮ ಹಾಕಿದ್ದಾರೆ ಅಂತ ತೆಗೀರಿ ನೋಡ್ರಿ. ಈಗ ಯಾವುದೋ ಒಂದು ಹೆಸರು ಇರುತ್ತೆ, ನಾನು ಒಂದು ಹೆಸರಿಗೆ ಇರ್ತೀನಿ, ಉದಯ್ ಕನ್ಸ್ಟ್ರಕ್ಷನ್ಸ್ ಅಂತೇಳ್ಬಿಟ್ಟು. ಅದನ್ನು ಬೇಕಾದ್ರೆ ಕನ್ನಡದಲ್ಲಿ ಆಗ್ಬೋದು, ಅದನ್ನು ಬೇಕಾದ್ರೆ ಉರ್ದುದಲ್ಲಿ ಆಗ್ಬೋದು, ತಮಿಳಲ್ಲಿ ಆಗ್ಬೋದು, ಮಲಯಾಳಿಯಲ್ಲಿ ಆಗ್ಬೋದು, ಯಾವ್ದು ಬೇಕಾದರೂ ಆಗ್ಬೋದು. ಮೊಹಮ್ಮದ್ ಕಲ್ಮಾನ ಕನ್ನಡದಲ್ಲಿ ಹಾಕಿ ಅಂದರೆ ಯಾವ ರೀತಿ ಹಾಕ್ತಾರೆ? ಐ ಲವ್ ಮೊಹಮ್ಮದ್, ನನ್ನ ಇಸ್ಲಾಂ ಧರ್ಮ,
ನಮಗೆ ನಮ್ಮ ಪೈಗಂಬರ್ ಮುಖ್ಯ. ನಾನು ಐ ಲವ್ ಮೊಹಮ್ಮದ್ ಅಂತೀನಿ. ಐ ಲವ್ ಮೊಹಮ್ಮದ್, ಐ ಲವ್ ಮೊಹಮ್ಮದ್, ಐ ಲವ್ ಅಲ್ಲಾ. ಭಾರತ್ ಜಿಂದಾಬಾದ್, ಭಾರತ್ ಜಿಂದಾಬಾದ್. ರಾಷ್ಟ್ರೀಯತೆ ಬಂದಾಗ ನಮ್ಮ ದೇಶ ಭಾರತ ದೇಶ, ನಮ್ಮ ರಾಷ್ಟ್ರೀಯತೆ ಭಾರತ, ನಮ್ಮ ನಾಡು ಕನ್ನಡ, ಕನ್ನಡಾಂಬೆಯ ಬಗ್ಗೆ ಅಪಾರವಾದ ಗೌರವ ಇದೆ, ಅಪಾರವಾದ ಪ್ರೀತಿ ಇದೆ, ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಆದರೆ ನಮ್ಮ ಧರ್ಮದ ಬಗ್ಗೆ ಬಂದಾಗ, ನಮ್ಮ ಪ್ರವಾದಿಯವರ ಬಗ್ಗೆ ನಾವು ಐ ಲವ್ ಅಂತ ಹಾಕ್ಕೊಂಡ್ರೆ ಇವನು ಕೇಳಕ್ಕೆ ಯಾರು? ಇವನ ವಿರುದ್ಧ ದೂರು ಕೊಟ್ಟವ್ರ ವಿರುದ್ಧ 20 ಜನದ ವಿರುದ್ಧ FIR ಹಾಕೋದು ತಪ್ಪಲ್ವಾ? ಆದ್ರಿಂದ ನಾವು ಮೊಹಮ್ಮದ್ ಅಂತ ಹಾಕಿದ್ದಕ್ಕೆ FIR ಆಗಿದೆ, ಅವ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀರಿ ಅಂತ ನೀವು ಹೇಳ್ತಿದ್ರಿ. ಈಗ ಮಂಡ್ಯದ ಮದ್ದೂರಿನಲ್ಲಾದ ಘಟನೆ ಕುರಿತು ಏನು ಹೇಳ್ತೀರಿ? ಗಣಪತಿ ವಿಗ್ರಹದ ಮೇಲೆ ಕಲ್ಲೆಸಿತಾರೆ, ಮಸೀದಿ ಮೇಲೆ ಇಂದ ಕುಳಿತು ಅಂತ ಹೇಳ್ತಾರೆ, ಏನು ಹೇಳ್ತೀರಿ ಅದು? ನೋಡಿ, ನಾನು ಮಾತು ಹೇಳ್ತೀನಿ ಕೇಳಿ. ನೋಡ್ರಿ, ಗಣೇಶ ಆಗಲಿ, ಮೆರವಣಿಗೆ ಆಗಲಿ, ಮೀಲಾದ್ ಮೆರವಣಿಗೆ ಆಗಲಿ, ಇಲ್ಲ ಯಾವುದಾದ್ರೂ ಕ್ರೈಸ್ತರ ಒಂದು ಮೆರವಣಿಗೆ ಹೋಗಲಿ, ಯಾವುದೇ ಒಂದು ಧರ್ಮದ ಒಂದು ಮೆರವಣಿಗೆ ಹೋಗುವಾಗ ಯಾರೇ ಆಗಿರಲಿ ರೀ, ಅದೇ ಮುಸಲ್ಮಾನರಂತ ನಾನು ಪರವಹಿಸಿ ಮಾತಾಡಲ್ಲ. ನಮ್ಮ ಈ ದೇಶದ ಮುಸಲ್ಮಾನರು ಇಲ್ಲಿ ಹುಟ್ಟಿರೋರು, ಇಲ್ಲಿಲ್ಲ ಮೂಲ ನಿವಾಸಿಗಳು. ಆ ರೀತಿ ಅವ್ರಿಗೆ ಬೇರೆ ದೇಶದ ಬಗ್ಗೆ, ಬೇರೆ ಇದ್ರ ಬಗ್ಗೆ, ಧರ್ಮದ ಬಗ್ಗೆ ಪ್ರೀತಿ ಇದ್ದಿದ್ರೆ ಈ ದೇಶದ ಬಗ್ಗೆ ಅವ್ರು ಗೌರವ ಇಡ್ತಾ ಇರಲಿಲ್ಲ. ಅವ್ರಿಗೆ ನಮ್ಮೆಲ್ಲರಿಗೂ ಈ ದೇಶದ ಮೇಲೆ ಗೌರವ ಇದೆ, ಇಲ್ಲಿನ ಭಾಷೆ ಮೇಲೆ ಗೌರವ ಇದೆ. ಗಣೇಶ ಇದ್ರ ಮೇಲೆ ಕಲ್ಲು ಹೊಡೆದಿರೋನು ಯಾರೇ ಆಗಿರಬಹುದು, ನಾನು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೇನೆ, ದಯವಿಟ್ಟು ಅವ್ರು ಯಾರೇ ಆಗಿರ್ಬೋದು, ಯಾವುದೇ ಜಾತಿ ಯಾವುದೇ ಧರ್ಮದವ್ರು ಆಗಿರ್ಬೋದು, ಅವ್ರಿಗೆ ಹಿಡಿದು ತಕ್ಕ ಶಿಕ್ಷೆ ಕೊಡ್ರಿ. ಈಗ ನಾವು ಈ ರೋಡ್ ಬ್ಲಾಕ್ ಮಾಡಿ ನಾವು ಸಂದೋಲ್ ಮಾಡ್ತೀವಿ, ಇದೇ ಇದರಲ್ಲಿ ನಾವು ಇದು ಮಾಡ್ತೀವಿ. ಇಲ್ಲಿ ನಮ್ಮ ಇದರಲ್ಲಿ ಯಾವುದೂ ಇಲ್ಲ, ಒಂದೇ ರೋಡಲ್ಲಿ ಎರಡೂ ಮಾಡ್ತೀವಿ. ಅದನ್ನು ಬಿಟ್ಟು ರೋಡಲ್ಲಿ ನಮಾಜ್ ಮಾಡಬೇಡಿ, ಗಡ್ಡ ಬಿಟ್ಟರೆ ಜಿಹಾದಿ, ಟೋಪಿ ಇಟ್ಕೊಂಡ್ರೆ ಜಿಹಾದಿ, ಕಲ್ಮ ಉರ್ದುದಲ್ಲಿ ಹಾಕು, ಕಲ್ಮ ಕನ್ನಡದಲ್ಲಿ ಹಾಕು. ಕನ್ನಡ ಭಾಷೆಗೆ ಅವಮಾನ ಮಾಡ್ತಾ ಇರೋದು ಇವ್ರಿ. ಕನ್ನಡನ ಬೆಳೆಸ್ಬೇಕಾದ್ರೆ ಕನ್ನಡ ಪ್ರೀತಿ ನಮ್ಮ ಹೃದಯದಲ್ಲಿರಬೇಕು, ಮಾತಲ್ಲೆಲ್ಲ ತೋರಿಸ್ಬೇಕಾಗಿರೋದು. ಯಾರೇ ಆಗಿರಲಿ ರೀ, ನಮ್ಮ ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮೊನ್ನೆ ಕೂಗಿದ್ದಾರೆ ಅಂತ ಹೇಳಿದ್ರು, ಅದು ನಾನು ಕೂಡ ವಿಡಿಯೋ ನೋಡಿದೆ. ವಜೀರ್ ದಾಸ್ ಜಿಂದಾಬಾದ್ ಅಂತ ಕೂಗಿರೋದು ಆಯಿತು, ಯಾಸಿನ್ ದಾಸ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಆಯಿತು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ಕೂಗಿರೋದ್ರಲ್ಲಿ ಎಲ್ಲೆಲ್ಲಿ ಇದಾಗಿದೆ ಅನ್ನೋದು ಗೊತ್ತಿದೆಯಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ. ಈ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ತಿಂದು, ಇಲ್ಲಿನ ಗಾಳಿ ತಗೊಂಡು, ಇಲ್ಲಿನ ನೀರು ಕುಡಿದು ಈ ಬೇರೆ ದೇಶದ ವಿರುದ್ಧ ಜಿಂದಾಬಾದ್ ಅನ್ನೋರಿಗೆ ಇದು ಮಾಡ್ರಿ. ಪಾಕಿಸ್ತಾನ ಯಾವ್ದ್ರಿ? ನಮ್ಮ ಶತ್ರು ರಾಷ್ಟ್ರ ರೀ, ನಮಗೂ ಅದಕ್ಕೆ ಏನು ಸಂಬಂಧ? ಪಾಕಿಸ್ತಾನ ನಮ್ಗೇನ್ರಿ ಸಂಬಂಧ? ನಾವು ಇಲ್ಲಿ ತಿಂತಾ ಇರೋದು, ನಮ್ಗೆ ಈ ದೇಶ ಮುಖ್ಯ. ನಾವು ಭಾರತೀಯರು, ನಮ್ಮ ಧರ್ಮ ಮಾನವರಾಗಿ ಬದುಕ್ತಾ ಇರೋರು ನಾವು. ನಮ್ಮ ಧರ್ಮದ ಬಗ್ಗೆ ಬಂದಾಗ ನಾವು ರೋಡ್ಗಿಳಿದು ನಾವು ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ, ನಮ್ಮೆಲ್ಲರ ಒಂದು ಕರ್ತವ್ಯ. ಅದರಿಂದ ನಾವು ಇವತ್ತು ರೋಡ್ಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಷ್ಟಕ್ಕೆ ಅಂತ್ಯಗೊಳ್ಬೇಕಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಇಲ್ಲ ಅಂದರೆ ರಾಷ್ಟ್ರಾದ್ಯಂತ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಷ್ಟ್ರಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.